ನನ್ನ ಮಗನಿಗೆ ತಗಲಿರೋ ಶಾಪ ಎಲ್ಲ ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಆಶೀರ್ವಾದ ಮಾಡಿ. ಏಯ್ ಎಮ್ಮೆ ಕೋಣ ಕಣ, ಹೇಗೆ ದಪ್ಪಾಕೋತೀಯ ನೋಡು. ಒಂದು ಶಿಸ್ತು ನಯ ನಾಜೂಕು ಬೇಡವೇನೋ ನೀನು? ಆಹಾ, ನಿನ್ನ ಬಟ್ಟೆನೋ ಒಳ್ಳೆ ಚಿಂದಿ ಆಯೋರ್ ಥರ ಇದ್ದಾಗಿದೆಯಲ್ಲ ನೀನು. ಹೋಗಿ ಮತ್ತೆ ಪ್ಯಾಂಟ್ ಬದಲಾಯಿಸ್ಕೊಂಬ ಹೋಗು. ಟ್ರೆಂಡು ಪಾಪ್ಸ್ ಇವತ್ತಿನ ಕಾಲಕ್ಕೆ ಇದೇ ಫ್ಯಾಷನ್. ಒಳ್ಳೆದವ್ರಿಗೆಲ್ಲ ಅರ್ಥ ಆಗ್ಬೇಕು ಅಲ್ವಾ ರಚನ್? ಮರಿ ಒಂದು ನಿಮಿಷ ಬಾರ ಇಲ್ಲಿ. ಏನು ಮಾಮ್? ಅಲ್ಲಿ ಮುತ್ತೈದೆಯರು ಕೂತಿದ್ದಾರೆ ನೋಡು, ಅವ್ರಿಗೆ ನಮಸ್ಕಾರ ಮಾಡುವ. ನಾನಾ? ಅದು ನಮಸ್ಕಾರನ? ಅವೆಲ್ಲ ನಂಗೆ ಹೇಳ್ಬೇಡ ನೀನು. ನನಗೋಸ್ಕರ ಬರೋ ಪ್ಲೀಸ್. ನೋಡು, ಅವರೆಲ್ಲ ಬರೀ ಮುತ್ತೈದೆಯರಲ್ಲ, ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸ್ವರೂಪ ಗೊತ್ತಾ? ಅದೇ ನೀಗ ಹೆಣ್ಣಿನ ಶಾಪ ಇದೆ ಅಂತ ಹೇಳಿದ್ರಲ್ಲ ಶಾಸ್ತ್ರಿಗಳು, ಅದನ್ನ ಕಳಿಯಕ್ಕೆ ಬಂದಿದ್ದಾರೆ. ಬಾ ಮರಿ, ನಮಸ್ಕಾರ ಮಾಡಬಾರ, ನನಗೋಸ್ಕರ ಬಾ. ಮಾಮ್, ಟೂ ಮಚ್ ಆಗಿ ಮಾತಾಡ್ತಿದ್ಯಾ ಅಂತ ನಿಂಗೆ ಅನ್ನಿಸ್ತಿಲ್ವಾ? ನಾನು ಹಾಕಲ್ಲ ಅಂದ್ರೆ ಹಾಕಲ್ಲ. ಅಬ್ಬಾ ಏನ್ ಹುಡುಗನಪ್ಪ, ದೊಡ್ಡವ್ರ ಕಾಲಿಗೆ ಬಿದ್ರೆ ಒಳ್ಳೇದಾಗುತ್ತೆ. ಬಾ, ನಮ್ ಕಾಲಕ್ಕೆ ಬಿದ್ರೆ ಒಳ್ಳೆಯವ್ರಿಗೆ ಸಿಗ್ತಾಳ. ಬಾರಪ್ಪ. ನೋಡ್ತೀಯಾ, ಒಳ್ಳೆ ಹುಡುಗಿ. ಬಾ ಬಾ ಬಾ, ನಮಸ್ಕಾರ ಮಾಡು. ಪೂರ್ತಿ ಬಗ್ಗೆ ನಮಸ್ಕಾರ ಮಾಡು ಹೋಗು. ಅಬ್ಬಾ ಅಬ್ಬಾ ಎಂತ ನಮಸ್ಕಾರ ಮಾಡ್ಬಿಟ್ಟ. ಇವತ್ ನಮ್ಮ ಮನೇಲಿ ಪಾರ್ಟಿ ಮಾಡೋಣ. ಮದ್ವೆ ಗೊತ್ತಾಗ್ಬಿಡ್ಲಿ, ದಿನಾಗ್ಲೂ ಕಾಲಿಗೆ ಬೀಳ್ತಾ ಇರ್ತಾನೆ ಅಲ್ವಾ ಪುಟಾಣಿ? ಸರಿ, ಬರ್ತೀವಿ ಶಾಂತಮ್ಮರೇ. ಆಯ್ತಮ್ಮ. ಬಾ, ಅಂತೂ ಮುತ್ತೈದೆ ಪೂಜೆ ಆಯ್ತು. ಇನ್ನು ಹೆಂಡೆ ಅಂತ ಒಲಿಯೋದ್ ಗ್ಯಾರಂಟಿ. ಅವಳನ್ನ ಮಲ್ಸ್ಕೊಂಡ್ಬಿಟ್ರೆ ಸಾಕು, ಇನ್ ನಿನ್ ಮದ್ವೆಗೆ ಯಾವ್ದೇ ಅಡ್ಡಿ ಆತಂಕ ಇರೋದಿಲ್ಲ. ಅಯ್ಯೋ, ಅಷ್ಟಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಬೇಕಿತ್ತ ಮಾಮ್? ಆಲ್ರೆಡಿ ನಾನು ಆ ಹೆಣ್ದೇವ್ರಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಸದ್ಯದಲ್ಲೇ ಆ ಹೆಣ್ ದೇವತೆನ ಹೊಲ್ಸ್ಕೋತೀನಿ, ಕ್ಷಮೆನೂ ಪಡ್ಕೋತೀನಿ. ನೀನ್ ಮದ್ವೆಗೆ ತಯಾರಿ ಮಾಡ್ಕೋ. ಅಯ್ಯೋ ನನ್ ಚಿನ್ನಿ. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ನೋಡಿ ನಾಚಿತು ಪಾನು ಸೇರಿತು